ಮಧು ಅಂತ ಕರೀತಾರೆ. ನಾನು ಮೀನುಗಾರಿಕೆ ಕೃಷಿಕರ. ನಾನು ಮೀನು ಕೆರೆಗಳ ಟೆಂಡರ್ ತಗೊಂಡು ಮೀನು ಮರಿಗಳನ್ನ ಬಿಟ್ಟು ಬೆಳೆಸಿ ಮೀನು ಮಾರ್ಕೆಟಿಂಗ್ ಮಾಡೋದು. ಏನಾಯ್ತು ನಿಮಗೀಗ? ಸರ್ ನಮ್ಮದು ಬಂದು ನಾನು ಮೀನನ್ನು ಹಿಡಿದು ಮೀನು ಮಾರ್ಕೆಟ್ಗೆ ಆಗುವಾಗ ನನಗೆ ಮಾರಾಟಗಾರರಿಗೆ ನಾನು ಮೀನು ಕೊಡ್ತಾ ಇದ್ದೇನೆ ಸರ್. ನನಗೆ ಇದು 2019ರಲ್ಲಿ ನಾನು ಹೈನಕೆರೆಯನ್ನು ನಾನು ಗುತ್ತಿಗೆ ಪಡೆದಿದ್ದೆ. ಗುತ್ತಿಗೆ ತಗೊಂಡು ಟೆಂಡರ್ ತಗೊಂಡು ಅದರಲ್ಲಿ ಮೀನು ಸಾಕಾಣಿಕೆ ಮಾಡಿ ಮೀನು ಮರಿ ಬೆಳೆಸ್ತಾ ಇದ್ದೆ. ಆ ಮೀನು ಮರಿ ಬಿಡೋನ್ನು ಹಿಡಿಯುವಲಿಕ್ಕೆ ಆಗೋ ಟೈಮಲ್ಲಿ ನನ್ನ ಹಣಕಾಸಿನ ಸ್ಥಿತಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಗೋಪಿ ಅಂತ ಮೀನು ವ್ಯಾಪಾರಸ್ಥ, ಅಂದರೆ ಗೋಪಿ ಹೋಲ್ಸೇಲ್ ವ್ಯಾಪಾರಸ್ಥರು ಅಂತ ಹೇಳ್ಬಿಟ್ಟು ಅವರ ಕಡೆಯಿಂದ ನಾನು ಹಣವನ್ನು ಪಡೆದಿರುತ್ತೇನೆ. ಆ ಹೈನಕೆರೆ ಮೀನುಗಾರಿಕೆ 5 ಲಕ್ಷ ಹಣವನ್ನು ಪಡೆದು ದುಡ್ಡು ಹೇಳ್ಬೋದಾ ಸರ್? ಹೈನಕೆರೆಯನ್ನು ಹಣ ಪಡೆದು ಕರಾರು ಮಾಡ್ಕೊಂಡಿರ್ತೀನಿ ಸರ್. ಮೀನು ಅವರಿಗೆ ಕೊಡ್ತೀನಿ ಅಂತ ಕರಾರು ಮಾಡ್ಕೊಂಡಿರ್ತೀನಿ. ಕರಾರು ಪತ್ರ ಇದು 2019ರಿಂದ 2023 ತನಕ ಇದರಲ್ಲಿ ಇರುತ್ತೆ ಸರ್, ಚಾಲ್ತಿಯಲ್ಲಿ ಇರುತ್ತೆ. 23 ನಂತರ ಇದಕ್ಕೂ ಕರಾರು ಪತ್ರಕ್ಕೂ ಅವ್ರಿಗೂ ನಮಗೆ ಯಾವುದೇ ಸಂಬಂಧಗಳು ಇರುವುದಿಲ್ಲ. ಯಾರು ನೋಟ್ರಿ ಮುಂದೆ ಮಾಡಿಸಿದ್ದು? ನೋಟ್ರಿ ಮುಂದೆ ಮಾಡಿಸಿದ್ದು. ಇದರ ಬಗ್ಗೆ ಸಂಬಂಧ ಇರುವುದಿಲ್ಲ. ನೋಟ್ರಿನೂ ಆಗಿದೆ, ಸಂಬಂಧ ಇರುವುದಿಲ್ಲ. ನಾನು ಸಣ್ಣ ಮಾರ್ಕೆಟ್ಗೆ ಆದರೆ ಸಣ್ಣ ಮೀನುಗಾರರು ಮೀನು ಹಣವನ್ನು ಸರಿಯಾಗಿ ನನಗೆ ಸೇರಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಡೀಲರ್ ಆಗಿದೆ. ಈಗ ಇದ್ರ ಬಗ್ಗೆ ಏನು ಮಾಡಿದ್ದೀರಾ? ಇದ್ರ ಬಗ್ಗೆ ಹೋಗಿ ನಾವು ಅವ್ರನ್ನ ಕೇಳಿದಾಗ, ಇಲ್ಲ ನೀವು ಹೈನಕೆರೆ ಮಾಡಿಕೊಂಡಿರೋ ಕರಾರು ಪತ್ರ ನನ್ನ ಹತ್ರ ಇದೆ, ಕೊಟ್ಟಿರೋ ಚೆಕ್ ನನ್ನ ಹತ್ರ ಇದೆ, ನನಗೆ ತಪ್ಪಿದ್ರೆ ಬೇರೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ದಯಮಾಡಿ ನಿಮ್ಮನ್ನು ಮನವಿ ಮಾಡಿಕೊಳ್ಳೋದು ಏನು ಅಂದರೆ, ದಯಮಾಡಿ ನನ್ನ ಈ ಥರ ಪ್ರಾಬ್ಲಮ್ ಇರೋದ್ರಿಂದ, ನನಗೆ ಈ ಥರ ಲಾಸ್ ಮಾಡಿ ನನಗೆ ದಬ್ಬಾಳಿಕೆ ಮಾಡಿರೋದ್ರಿಂದ ಖಂಡಿತವಾಗಲೂ ನಾನೇನಾದರೂ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ದೀನಿ. ಹಂಗೇನಾದರೂ ನನ್ನ ಫ್ಯಾಮಿಲಿ ಸಮೇತ ನಾನೇನು ಸತ್ತೋದ್ರೆ ಇದಕ್ಕೆ ಮೂಲ ಕಾರಣ ಗೋಪಿಯವರೇ ಆಗ್ತಾರೆ. ಖಂಡಿತವಾಗಲೂ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಬಂದಿದ್ದೀನಿ. ಇದರ ಮುಖಾಂತರ ನನಗೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ದಯಮಾಡಿ ನನಗಾಗಿರೋ ಮೋಸನ ಬೇರೆ ಯಾರಿಗೂ ಆಗದಂತೆ ನಿಮ್ಮ ಮೀಡಿಯಾ ಮುಖಾಂತರ ದಯಮಾಡಿ ನಮಗೆ ಸಹಾಯ ಮಾಡಿ. ಖಂಡಿತವಾಗಲೂ ನಿಮ್ಮ ಚಿರ ಋಣಿಯಾಗಿ ಇರುತ್ತೇನೆ.